ಬರುವುದಕ್ಕೆ ಈಗ ಮುಗಿತದೆ, ಈಗ ಮುಗಿತದೆ, ಈಗ ಬರಬಹುದು, ಈಗ ಬರಬಹುದು ಅಂತ ಕಾಲದ್ದೇ ಆಯ್ತು ಬಿಟ್ರೆ ಬರುವುದಕ್ಕೆ ಮಾತ್ರ ಸಮಯ ಸಿಕ್ಕಲೇ ಇಲ್ಲ. ಇನ್ನೂ ತಡ ಮಾಡಿದ್ರೆ ಆಗುವುದಲ್ಲ ಎನ್ನುವ ಕಾರಣಕ್ಕಾಗಿ ನಾನಾಗಿ ಕರದಿಂದ ಕೆಳಗಿಳಿದೆ. ಏನು ಗಂಡ ಹೆಂಡತಿಯ ಮಾತುಕತೆ ಅಂದ್ರೆ ಸಂಭಾಷಣೆ ಒಳ್ಳೆ ಸಂಭಾಷಣೆ. ಈ ಪ್ರಪಂಚದಲ್ಲಿ ಸಾಮಾನ್ಯರಾದಂತ ಯಾವುದೋ ಗಂಡ ಹೆಂಡತಿ ಈ ರೀತಿ ಮಾತಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ಲೋಕದ ಸ್ಥಾನಾಪನ್ನ ವ್ಯಕ್ತಿಗಳು ಇವರು, ಆದರ್ಶ ದಂಪತಿಗಳು. ಗಂಡನನ್ನು ಹೆಂಡತಿ ಹೊಗಳುವುದು, ಹೆಂಡತಿಯನ್ನು ಗಂಡ ಹೊಗಳುವುದು, ಹೆಂಡತಿ ಹೊಗಳಿದ ಕ್ಷಣ ಗಂಡ ಕೈಕಾಲು ಬಿಡುವುದು. ಅಪ್ಪಪ್ಪಪ್ಪಪ್ಪ ಪಾಲನಾ ಕರ್ತುವೆ. ಏನೇ ಇದ್ರು ಇವರ ಮಾತು ಸಾಧಾರಣಕ್ಕೆ ನಿಲ್ಲುವ ಲಕ್ಷಣ ಕಾಣಿಸಲಿಲ್ಲ. ನಾನೇ ಬಂದು ಮಾತಾಡಿಸಬೇಕು ಎನ್ನುವ ಕಾರಣಕ್ಕಾಗಿ ಹರದಿಂದ ಕೆಳಗಿಳಿದೆ. ಜನ ಯಾರು ಗೊತ್ತಾಯ್ತಾ? ಸಾಮಾನ್ಯದವಲ್ಲ, ಆಯುಧ. ಆಯುಧ ಯಾವ ಆಯುಧ? ಆ ಹರಿಯ ಕೈಯಲ್ಲಿ ಇರುವ ಆಯುಧ ಸುದರ್ಶನ. ನಾನು ಯಾವಾಗಲೂ ಅವನ ಕೈಯಲ್ಲೇ ಇರುತ್ತಾ ಇದ್ದದ್ದು. ಈಗ ಹಾಗಲ್ಲ. ಈ ಗಂಡ ಹೆಂಡತಿ ಮಾತು ಕೇಳಿದ್ರೆ ಪೂರ್ಣ ಇವರೊಳಗೆ ಮುಗಿಸಿಬಿಡ್ತಾರೆ ಎನ್ನುವ ಕಾರಣಕ್ಕಾಗಿ ದೇಹಧಾರಿಯಾಗಿ ಬಂದಿದ್ದೇನೆ. ಮೇಲೆ ರಾರಾಜಿಸುತ್ತಿರುವುದು ಕೆಳಗೆ ಬಂದ್ರಲ್ಲ, ಆಶ್ಚರ್ಯ. ಹಾಗೆ ನಾವು ಕೆಳಗೆ ಬರ್ದಾಗಿದ್ರೆ ಇವರು ಮುಗಿಸುವುದಿಲ್ಲ, ಆದ್ರಿಂದ ಕೆಳಗೆ ಬಂದಿದ್ದೇವೆ. ಈಗ ನೋಡಿ ಮಾತಾಡಿ. ಅದು ನಮಸ್ಕಾರ ಶಬ್ದ. ಶಬ್ದ ಬಾಯಿಂದ ಬಂದ್ರೆ ಸಾಕು, ಒಬ್ಬಿನದಲ್ಲಿ ಎರಡರಲ್ಲೂ ಇರ್ಲಿ ಎನ್ನುವ ಕಾರಣಕ್ಕೆ ಆಶ್ಚರ್ಯ ಆಯ್ತು ನನಗೆ. ಯಾಕಮ್ಮ? ಇಷ್ಟು ದಿನ ಸುದರ್ಶನವು, ಈಗ ಸುದರ್ಶನನು. ನನಗೆ ಅದೇ ಆಶ್ಚರ್ಯ ಆಯ್ತು. ಕೆಳಗಿಳಿದು ಬಂದದ್ದು ಹೌದು, ಆದ್ರೆ ಇದು ಮಾತ್ರ ತಪ್ಪು. ಯಾವ್ದಮ್ಮ? ಅಪ್ಪನೇ ನಮಸ್ಕಾರ ಮಾಡಿದೆ, ನೇರವಾಗಿ ಅಮ್ಮನೇ ಬಂದು ನಮಸ್ಕಾರ ಮಾಡಿದೆ. ಅಪ್ಪನಿಗೆ ಮಾಡುವ ಲಕ್ಷಣವೂ ಇಲ್ಲ. ನಾನು ಕೂಡ ಕೊಡಿಸ್ತೇನೆ. ಅರ್ಥ ಆಗಿ ನಾನು ಅಪ್ಪನಿಗೆ ನಮಸ್ಕಾರ ಬಹಳ ಬರಗಾಲ ಬಿದ್ದಿದ್ಯೋ ಅಂತ. ಅಪ್ಪನಿಗೆ ನಮಸ್ಕಾರ ಕೊಡಬಾರ್ದು ಅಂತ ಅಲ್ಲ, ಮತ್ತೆ ಯಾವಾಗಲೂ ಕೊಡ್ತಾ ಇದ್ದಂತೆ ಅಮ್ಮ. ಮತ್ತದೇನು ವಿಶೇಷ ಅಲ್ಲ. ಮತ್ತೆ ಇವತ್ತು ನಮಗೆ ಅಪ್ಪನ ಹತ್ರ ಕೆಲಸ ಇಲ್ಲ, ಹಾಗಾಗಿ ಅಲ್ಲೂ ನಮಸ್ಕಾರ ಬೇಡ. ಕೆಲಸ ಇದ್ರೆ ಮಾತ್ರ ಕೊಡೋದು. ನಮಗೇನಾದ್ರೂ ಕೆಲಸ ಇದ್ರೆ ನಮಸ್ಕಾರ ಕೊಡೋದು. ಇವತ್ತು ಕೆಲಸ ಏನಿದ್ರು ಅಮ್ಮನಲ್ಲಿ, ನನ್ನಲ್ಲಿ ಕೆಲಸ. ಹೌದಾ? ಎಂತ ಅಪ್ಪನಲ್ಲಿ ಕೆಲಸ ಅಮ್ಮನಲ್ಲಿ. ಒಂದೇನು ಮಾತಾಡಬೇಕು ನಿಮ್ಮಲ್ಲಿ. ಮಾತಾಡೋದು. ಹೌದಾ? ಮಾತಾಡು. ಲಕ್ಷ್ಮೀ ದೇವಿ ಲಾಲಿ ಪೂಜನೆ ತಾಯಿ, ಲಾಲಿ ಪೂಜನೆ ತಾಯಿ, ಎನ್ನರಿಗೆಯ ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ನಿಮ್ಮ ಲಕ್ಷ್ಮೀ
ಅದು ವಿಶೇಷವಾದದ್ದು ಇರಬೇಕು ಅಂತ ನನಗೆ ಅನಿಸುವುದು. ತಾಯಿ ಹೇಳು ಮಗನೇ. ಮತ್ತೆ ತಂದೆಯಲ್ಲಿ ಮಾತಾಡ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಈ ವಿಷಯ ಅವರಲ್ಲಿ ಮಾತಾಡಿ ಏನು ಫಲ ಇಲ್ಲ. ಆಗ್ಲಿ ಆಗ್ಲಿ. ನಿಮ್ಮಲ್ಲಿಯೇ ಮಾತಾಡಬೇಕು. ಯಾಕೆ ಯಾಕೆ? ಇದರ ರೂವಾರಿ ನೀವು, ಹಾಗಾಗಿ ಲಾಲಿಸಬೇಕು ಎನ್ನುವುದಾಗಿ ಮೊದಲಾಗಿ ಭಿನ್ನಯಿಸಿಕೊಳ್ತಾ ಇರುವುದು. ಹೇಳು ಹೇಳು. ಅಲ್ಲ, ಏನಮ್ಮ ಇದು? ಉಳಿದವರು ಯಾವುದೋ ಹೆಂಗಸರು ಮಾಡಿದ್ರೆ ಹೇಳಿದ್ರೆ ಅದು ವಿಶೇಷ ಅಂತ ನಾವು ಪರಿಗಣಿಸುವುದಿಲ್ಲ. ನೀವು ಹಾಗಲ್ಲ. ಪಾಲನಾ ಕರ್ತೃವಿಗೆ ಪತ್ನಿಯಾಗಿ ಕಾಲ ಕಳೆಯುತ್ತಾ ಇರಬಹುದು. ಹೌದು. ನಿಮ್ಮ ಯೋಗ್ಯತೆ ಬೇರೆ, ನಿಮ್ಮ ಅಸ್ತಿತ್ವ ಬೇರೆ. ನಿಮ್ಮಂಥವರು ಸಣ್ಣ ತಪ್ಪು ಮಾಡಿದ್ರು ಒಂದು ದೊಡ್ಡದು ಅಂತ ಅನ್ನಿಸುವುದು ಖಂಡಿತ ಆಗಿದೆ. ಈಗ ಆಗಿದೆಯಾ? ನೀವು ನಿಮ್ಮ ಗಂಡನನ್ನು ಹೊಗಳ್ತಾ ಇರುವುದಮ್ಮ. ಸುಮ್ಮನಿರ. ಇದಂತದ್ದು ತಪ್ಪು. ಏನು? ನಾನು ನನ್ನ ಗಂಡನನ್ನು ಹೊಗಳಿದ್ರೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಸಾರ್ವಕಾಲಿಕ ಒಳ್ಳೆಯದೇ ಅಮ್ಮ. ಹೊಗಳಬೇಕು. ವಸ್ತುಸ್ಥಿತಿಯನ್ನ ಇದ್ದದ್ದು ಇದ್ದಾಗೆ ಹೇಳಿದ್ರೆ ಅದು ತಪ್ಪು ಅಂತ ಆಗುವುದಿಲ್ಲ, ಅಪರಾಧವೂ ಅಲ್ಲ. ಆದ್ರೆ ಅದಕ್ಕೊಂದು ಮಿತಿ ಇಲ್ಲವೇ ನಮ್ಮ? ಏನು ಮಿತಿ ತಪ್ಪಿದೆ? ಏನು ಮಿತಿ ಮೀರಿ ಈ ರೀತಿಯಾಗಿ ನೀವು ಮಾಡಿದ್ದೇ ಸರಿ, ನೀವೇ ಸರಿ, ನಿಮ್ಮನ್ನು ಬಿಟ್ಟು ಪ್ರಪಂಚವೇ ಇಲ್ಲ, ಇದೆಲ್ಲ ಸರಿ ಹಾಗಂತ ತೀರ ಆಕ್ಷೇಪಿಸುವುದಿಲ್ಲ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜ. ಮತ್ತೆ ಸರಿಯಾಗಿ ಮಾತಾಡಿದ್ದೀರಿ. ಆದ್ರೆ ಹೇಳ್ಬೇಕಾದದ್ದನ್ನ ಪೂರ್ಣ ಹೇಳಲಿಲ್ಲ. ಅಲ್ಲ, ಅವ್ರು ಸರಿ ಆಯ್ತು ಅಂದ್ರಪ್ಪ. ಅವ್ರು ಬೇರೆ ಸುದ್ದಿ ಹೇಳದೇ ಇದ್ರೆ ಯಾವಾಗ್ಲೂ ಹಾಗೆ ಸರಿ ಅಂತ ಹೇಳುವುದು. ಅಪ್ಪನ ಕೊಡ್ತಾ ಇದ್ದಾರೆ. ಅಪ್ಪನ ಕುರಿತು ಅಪ್ಪನ ಒಡನಾಟ ನನಗೂ ಹೆಚ್ಚಿಲ್ವೇ ನಮ್ಮ ಉಂಟಪ್ಪ. ಅವರಿಗೆ ಯಾವಾಗ್ಲೂ ಹಾಗೆ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿದೆ. ಸ್ವಲ್ಪ ಅವರನ್ನೇ ಹೊಗಳಿದ್ರೆ ಕೈಕಾಲು ಬಿಟ್ಬಿಡ್ತಾರೆ. ನಿನಗೆ ಸರಿ ಗೊತ್ತಿರ್ತದೆ. ಯಾಕೆ? ನಾನು ಕಾಲ ಬುಡದಲ್ಲಿರುವವಳು. ತಲೆ, ಬಾಯಿ, ಕಣ್ಣು, ಕಿವಿ, ಕೈ ಎಲ್ಲ ಹತ್ತಿರ ಇರ್ತದೆ. ನಿನ್ನ ಕೈಯಲ್ಲಿರುವ. ಹೌದು. ಅವರು ನನ್ನನ್ನು ಹೇಗೆ ಹಿಡ್ಕೊಂಡಿರ್ತಾರಲ್ಲ, ಹಾಗಾಗಿ ನಾನು ಕಿವಿ ಮತ್ತು ಬಾಯಿ. ಹೌದು. ಅವರಿಗೆ ಆ ಒಂದು ದೌರ್ಬಲ್ಯ ಇರಬಹುದಮ್ಮ. ದೌರ್ಬಲ್ಯ ಅಂದ್ರೆ ಹೊಗಳಿದ ಕ್ಷಣ ಸ್ವಲ್ಪ ಮೈ ಮರೆಯುವುದು. ಹಾಗಾಗಿ ಗಂಡನನ್ನ ನೀವು ಹೊಗಳುವುದು ಸಹಜವೇ ಹೌದಾದ್ರೆ ಹೇಳಬೇಕಾದ ಕೆಲವಷ್ಟು ವಿಷಯಗಳು ಹೇಳದೇ ಇದ್ದದ್ರಿಂದ ಅದನ್ನು ನಿಮಗೆ ಎಚ್ಚರಿಸಬೇಕು ಅಂತ ನಾನು ಬಂದದ್ದು. ಹಾಗನೇ ಅಮ್ಮ, ಅವರನ್ನು ನಾನು ಹೊಗಳಿದ್ದು ಸಹಜವೂ ಹೌದು, ಸರಿಯಾದದ್ದು ಹೌದು. ಯಾಕೆ? ನನ್ನ ಎಣಿಕೆಯಲ್ಲಿ ನಾನು ಹೊಗಳಿದ್ದು ಕಡಿಮೆ ಆಯ್ತು ಅಂತ ಯೋಚನೆ ಮಾಡುವುದು. ಯಾಕೆ ಹೇಳು? ಪ್ರಪಂಚದಲ್ಲಿ ಎಲ್ಲರನ್ನ ಕಾಪಾಡುವಂತ ಶಕ್ತಿ ಯಾರಿಗುಂಟೋ ಅವರನ್ನು ನಾವು ಹೊಗಳಬೇಕಾಗುತ್ತದೆ. ಯಾಕೆ? ಪ್ರಪಂಚದಲ್ಲಿ ಅದು ಹಿಂದೆ ಎಷ್ಟೋ ಸಂದರ್ಭಗಳಲ್ಲಿ ಪ್ರಪಂಚಕ್ಕೆ ದುರಿತ ಒದಗಿ ಬಂದದ್ದು ಘೋರ ರಕ್ಕಸರಿಂದ. ಅಂತ ಘೋರ ರಕ್ಕಸರಿಂದ ದಾನವರನ್ನ ಕೊಂದು ಕಳೆದವರಿದ್ದಾರೆ. ಅವರನ್ನು ಹೊಗಳದೆ ಮತ್ತಿನ್ನೆಂತದ್ದ ಅಮ್ಮ. ನಾನು ಹಾಗಾಗಿಯೇ ನಿಮಗೆ ಎಚ್ಚರಿಸುವುದಕ್ಕೆ ಬಂದದ್ದು ಅಂತ ಹೇಳಿದ್ರು. ಏನು ಅಂದ್ರೆ ಎಲ್ಲಾ ಕಾರ್ಯದಲ್ಲಿಯೂ ನಿಮ್ಮ ಗಂಡನೇ ಪ್ರಾಬಲ್ಯ ಮೆರೆಸಿದವರು ಅಂತ ಹೇಳ್ತಾ ಇದ್ದೀರಲ್ಲ. ಮತ್ತದದು ರಕ್ಕಸರು ಕೊಂದು ಕತೆ ನಿಮಗೆ ಗೊತ್ತಿಲ್ಲ. ಎಂತದ ಕತೆ? ಏನ್ ನಿಮ್ಮ ಗಂಡು ಒಬ್ಬರಂತ ಮಾಡಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸೇರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ
ಅಮ್ಮ, ಅವರನ್ನು ಹೊಗಳಲೇಬೇಕಾದಂತಹ ಸ್ಥಿತಿ ಇರುವುದರಿಂದ ನಾನು ಅವರನ್ನು ಹೊಗಳಿ ನೀವು ಹೊಗಳುವುದರಲ್ಲಿ ನಾನು ಪೂರ್ಣ ತಪ್ಪು ಅಂತ ಹೇಳುವುದಿಲ್ಲ. ಹಾಗಂತ ಹೊಗಳಿದ್ದು ಪೂರ್ಣ ಸರಿ ಅಂತ ಒಪ್ಪುವುದಿಲ್ಲ. ಅದೇನದಷ್ಟು ದೊಡ್ಡ ಯಾಕೆಂದ್ರೆ ಆಯ್ತು ಅಂತ ಹೇಳುವುದು ಯಾವ? ಹಾಗೆ ಅಲ್ಲ, ಅದು ಹೌದು. ನಿಜವಾಗಿ ನಮ್ಮಲ್ಲಿ ಯೋಚನೆ ಮಾಡಿದಾಗ ಈ ಪ್ರಪಂಚದಲ್ಲಿ ಎಲ್ಲವೂ ಆಗುವ ಸಾಮರ್ಥ್ಯ ಯಾರಿಗೂ ಅಂತ ಕೇಳಿದ್ರೆ ಇವರಿಗೆ ಮಾತ್ರ. ಹೌದು. ಇವರು ಗಂಡ ಆಗುತ್ತಾರೆ, ಸಂದರ್ಭ ಬಂತು ಅಂತಂದ್ರೆ ಹೆಣ್ಣು ಆದರು, ಎಣ್ಣೆ ಅಂತದ್ದು ಸಂದರ್ಭ ಬಂದ್ರೆ ಅಜ್ಜಿಯೂ ಆಧಾರ. ಯಾವುದನ್ನು ಆಗುತ್ತಾರೆ, ಪ್ರಾಣಿ ಆಗುತ್ತಾರೆ, ಮತ್ತೊಬ್ಬರನ್ನ ಪೋಷಣೆ ಮಾಡ ಎಂತದ್ದು ಬೇಕಾದ್ರೂ ಆಗುತ್ತೆ. ಅನಿವಾರ್ಯ ಆದ್ರೆ ಬಾಗಿಲು ಕಾಯುವವರಾದ್ರೂ ಆದ್ರು ಸಕಲ ಲೋಕೈಕ ನಾಯಕ. ನಾಯಕ. ಹೌದಪ್ಪ, ಅದು ಒಂದು ವಿಷಯದಲ್ಲಿ ಅವರನ್ನು ಮೆಚ್ಚುವುದು. ಮತ್ತೆ ಉಳಿದದ್ದು ಯಾರಿಂದ ಅಸಾಧ್ಯವೋ ಅದೆಲ್ಲ ಇವ್ರು ಸಾಧ್ಯ ಮಾಡಿ ತೋರಿಸಿದ್ರು. ಮತ್ತೆ ಹಾಗಂತ ಪೂರ್ಣ ಒಬ್ಬರಿಂದಲೇ ಆಗ್ತದ? ಅದಾಗುವುದಿಲ್ಲ. ಅವ್ರು ಒಬ್ಬರೇ ಹಾಗೆ ಮಾಡುವುದು ಹೌದು ಅಂತ ಆದ್ರೆ ಏನ್ ಪ್ರಯೋಜನ ಬರ್ತದಮ್ಮ? ಯಾವಾಗಲೂ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬೇಕು. ಸ್ಪರ್ಧೆ ಅಂತ ಆಗುವಾಗ ಇದಿರಾಳಿಯನ್ನು ಒಬ್ಬ ಬೇಕು. ಹೌದು, ಅಗತ್ಯ. ಒಬ್ಬನೇ ಏನಾದ್ರೂ ಸ್ಪರ್ಧೆ ಅಂತ ಹೋದ್ರೆ ಪಾತ್ರಕ್ಕೆ ಎದುರು ಪಾತ್ರ, ಪಾತ್ರಕ್ಕೆ ಎದುರು ಪಾತ್ರ. ಒಳ್ಳೆ ಮಾತುಗಾರರ ಪಾತ್ರ. ನಾನು ಮಾತಾಡೋದು ಬಿಟ್ಟೆ ಅಂತ ಒಂದನ್ನು ಸುತ್ತಿ ಮಾಡ್ಲಿಲ್ಲ ಅಂದ್ರೆ ನಾನು ಎಲ್ಲ ಹೇಳಿದ್ದೆ. ಹೇಳಿದ್ದೆ. ನೀನು ಹೇಳುವಾಗ ಬಿಟ್ಟೆ ಅಂತ ಹೇಳಿ. ಹೌದಮ್ಮ, ಆದ್ರೆ ಅವರೇನೋ ಹೇಳಬಹುದು. ಆದ್ರೆ ನೀವು ಸ್ವಲ್ಪ ಆಲೋಚಿಸಬೇಕು. ಏನು ಹೇಳಿದ್ರಲ್ಲ, ಘೋರ ರಕ್ಕಸರು ಸಮರಕ್ಕಾಗಿ ಬಂದಾಗ ಅವರನ್ನೆಲ್ಲ ಕೊಲ್ಲುವುದರ ಮೂಲಕವಾಗಿ ಲೋಕವನ್ನ ಪಾಲಿಸಿದ್ದಾರೆ. ದುಷ್ಟರನ್ನ ದಮನಿಸಿ ಲೋಕವನ್ನ ರಕ್ಷಿಸಿದ್ದಾರೆ. ಆದ್ದರಿಂದಲೇ ತನ್ನ ಗಂಡ ಸರ್ವಶ್ರೇಷ್ಠ. ಗಂಡ ಕೊಂದದ್ದು ಹೌದು, ಕೊಂದದ್ದು ಹೌದು. ಅಲ್ಲ, ಕೊಂದದ್ದು ಅಂತ ಹೇಳಿದ್ರೆ ಮತ್ತೆಂತದಲ್ಲ. ಏನವ್ರು ಒಬ್ಬರೇ ಕೊಂದಿದ್ದಾರ? ಕೊಂದದ್ದು ಕೊಂದದ್ದು ಮತ್ತೆ. ಆದ್ರೆ ಕಾರಣ ಅವರು ಅಲ್ಲ. ಓ, ಅವ್ರ ಕಾರಣ ಅಲ್ವಾ? ಅವರು ಉತ್ಸವ ಮೂರ್ತಿ ಅಷ್ಟೇ. ನಿಮ್ಮ ಗಂಡ ಕೆಲಸ ಮಾಡುವುದು ಬಹಳ ಕಡಿಮೆ ಅಂತ. ಅವರು ಎಲ್ಲ ಕಡೆ ಬಾಯಿ ಹಾರಿಸ್ಕೊಂಡೇ ಜೀವನ ಕಳೆದಿದ್ದಾರೆ ಬಿಟ್ಟರೆ ಮೈ ಕೈ ಹೊಡಿ ಮಾಡ್ಕೊಳ್ಳಿಲ್ಲ. ಅದು ಒಂದು ಅಷ್ಟು ಬಾಯಿ ಹಾರಿಸಿದಾಗ ಎಲ್ಲ ಕೆಲಸ ಯಾಕೆ ಆಗುತ್ತದೆ ಹೇಳು? ಮೊದ್ಲು ಕೆಲಸ ಮಾಡಿದಾಗ ಮಾತ್ರ ಮೊದ್ಲು ಬಾಯಿ ಹಾರಿಸ್ಲಿಕ್ಕೆ ಆಗ್ತದೆ, ಬಿಟ್ರೆ ಅದೇ ಪ್ರಾರಂಭ ಮಾಡಿದ್ರೆ ಆಗುವುದಿಲ್ಲ. ಅಮ್ಮ, ನಿಮಗೆ ಗೊತ್ತಿಲ್ಲ ಏನು? ಮೊದ್ಲು ಕೆಲಸ ಮಾಡೋ ಕಾಲದಲ್ಲೂ ಬಹಳೆಲ್ಲ ಮೈ ಕೈ ನೋವು ಮಾಡ್ಕೊಂಡು ಬೆವರಿಸ್ತವ್ರು ಅಲ್ಲ ಅವರು. ಆದ್ರೂ ಬಾಯಿ ಹಾರಿಸ್ಕೊಂಡೇ ಜೀವನ ಸಾಗಿಸಿದವ್ರು. ಹಾಗಾಗಿ ಇನ್ನೂ ಚಲಾವಣೆಯಲ್ಲಿದ್ದಾರೆ. ಹಾಗಲ್ಲ, ಮೊದ್ಲಿಂದಲೂ ಕೆಲಸ ಮಾಡಿಕೊಂಡೇ ಇದ್ದಕ್ಕೆ ಹೇಗಿದ್ದಾರೆ. ಒಂದೇ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದ ಹಾಗೆ. ಅಮ್ಮ, ಆದ್ರೆ ಈ ರಕ್ಕಸರನ್ನ ಕೊಲ್ಲುವ ವಿಷಯದಲ್ಲಿ ಅವರೊಬ್ಬರೇ ಕಾರಣರಲ್ಲ. ಮತ್ತೆ ಅವರೂ ಕಾರಣರಿರಬಹುದು ಬಿಟ್ರೆ ಅವರೇ ಕಾರಣರಲ್ಲ. ಮತ್ತೆ ಹೇಳ್ತಾರೆ, ನಾನು ಸೇರಿಕೊಂಡುದರಿಂದ, ಅಂದರೆ ಅವರ ಕೈಯಲ್ಲಿ ಆಯುಧವಾದಂತಹ ಸುದರ್ಶನ ನಾಮಕ ನಾನಿದ್ದರಿಂದ, ನಾನು ಅವರ ಜೊತೆಯಲ್ಲಿಯೇ ಇರುವುದರಿಂದ, ನಾನು ಹೋಗಿ ಆ ರಕ್ಕಸರನ್ನೆಲ್ಲ ಕೊಂದದ್ರಿಂದ ಅವರಿಗೆ ಹೆಸರು ಬಂದದ್ದು. ಅಷ್ಟು ಗೊತ್ತಾಗುವುದಿಲ್ಲವೇನೆ ನಿನಗೆ? ಒಬ್ಬ ಮರ ಕಡಿಯುವ ಇರ್ತಾನೆ, ಕೈಯಲ್ಲಿ ಕಡಿಯುವುದಕ್ಕಾಗ್ತದೆ. ಹಾಗೆ ಆಗಿದೆ ನಾನಿದ್ದೆ. ಆದ್ರೂ ಯೋಚನೆ ಮಾಡಿ, ದೊಡ್ಡದಾದ್ಮೇಲೆ ಅದ್ರ ಬಿಸಾಕೋದೇ ಬಿಟ್ರೆ ಅದ್ರ ಮನೆಯೊಳಗೆ ಇಟ್ಕೊಳ್ಳೋದಲ್ಲ. ಅಮ್ಮ, ಅವರು ಈಗ ಸ್ವಲ್ಪ ಲಘುವಾಗಿ ಹೇಳಿದ್ರು. ವಿಷಯ ಅದಲ್ಲ. ಮತ್ತೆ ಮರ ಕಡಿಯುವ ಒಂದು ಆಯುಧವನ್ನು ಬಳಸಿಕೊಳ್ಳುತ್ತಾನೆ. ಆದ್ರೆ ಅವ ಬಳಸಿಕೊಳ್ಳುವ ಆಯುಧ ಈ ಕಡಿಯುವವನ ಕೈಯಲ್ಲೇ ಇರ್ತದೆ. ಹೌದು, ಅಲ್ಲಿ ಸಾಮರ್ಥ್ಯ ಎನ್ನುವುದು ಕಡಿಯುವವನಿಂದಲೇ ವಿನಿಯೋಗಿಸಲ್ಪಡ್ತದೆ. ಆದ್ರೆ ನಾವು ಆ ಜಾತಿ ಆಯುಧ ಅಲ್ಲ. ಮತ್ತೆ ಇವ್ರು ನಮ್ಗೆ ಹೇಳಿದ್ರೆ ಆಯ್ತು, ಇಂಥದ್ 4 ತಲೆ ತೆಗೆದು ಬಾ ಅಂತ. ಅವರಲ್ಲೇ ಇರ್ತಾರೆ, ನಾವು ಹೋಗ್ತಾರೆ ತೆಗೆದು ಬರ್ತೇವೆ. ಸಾಮರ್ಥ್ಯ ಉಂಟು. ಮತ್ತೆ 4 ಅಂತ ಹೇಳಿದ್ರೆ 4ಅನ್ನಲ್ಲ 6 ತೆಗೆದು ಬರ್ತಾನೆ. ಅಲ್ಲ, ಹೇಳಿದ್ದಕ್ಕಿಂತ ಹೆಚ್ಚು ವ್ಯತಿರಿಕ್ತ ಅಲ್ವಾ ಅದು? ಅಲ್ಲ ನಿರ್ವಹಣೆ ಮಾಡಿ. ಈಗ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಅಂತ ಹೇಳಿದ್ದೆ. ಸರಿ. ಹಾಗಾಗಿ ನಾನು ಇದ್ದದ್ರಿಂದ ನಿಮ್ಮ ಗಂಡ ರಕ್ಕಸರನ್ನ ಕೊಂದಿದ್ದಾರೆ ಬಿಟ್ರೆ ನಿಮ್ಮ ಗಂಡನ ಪ್ರಾಧಾನ್ಯತೆ ಮುಚ್ಚು ಮುಚ್ಚಲ ಮಾಯ ಕಿಚ್ಚಿನ ಮಾಡಿ ಬಾಯ್ ಮುಚ್ಚು ಮುಚ್ಚು ಮುಚ್ಚದ ಬಾಯ ಕಿಚ್ಚಿನ ಮಾಡಿ
ಸ್ವಾಮಿಯ ಕೊಚ್ಚದೀರ ನೋಡನೆ ಓ ಅಚ್ಚುತಗಿಂತ ನೀ ಅಚ್ಚವೀರನೋ ಅಚ್ಚುತಗಿಂತ ನೀ ಅಚ್ಚವೀರನೋ ನಿನ್ನ ಹೆಚ್ಚಿಗಾಗಿತ್ತು ಕಂಡುದು ಅಚ್ಚುತಗಿಂತ ನೀ ಅಚ್ಚವೀರನೋ ನಿನ್ನ ಹೆಚ್ಚಿಗಾಯಿತು ಕಂಡುದು ಬಾಯ್ಬುಚ್ಚು ನಿನ್ನ ಹೆಚ್ಚಿಗಾಯಿತು ಕಂಡುದು ಬಾಯ್ಬುಚ್ಚು ನಿನ್ನ ಹೆಚ್ಚಿಗಾಯಿತು ಕಂಡುದು ಬಾಯ್ಬುಚ್ಚು ಬಾಯ್ಬುಚ್ಚು ಮಗ ಅಂತೂ ಸಲಿಗೆ ಕೊಟ್ರೆ ಎಷ್ಟೇ ಮಾತಾಡೋದಕ್ಕೆ ಬಂದಿಲ್ವಾ? ಏನಾಯ್ತಮ್ಮ? ಅಲ್ಲ ಏನಾಯ್ತು ಅಂತ ಮತ್ತೆ ಕೇಳಬೇಕಾ? ಇದ್ದ ವಾಸ್ತವವನ್ನು ಹೇಳಿದ್ದೇನೆ. ಅದು ವಾಸ್ತವ ಅಲ್ಲವೇ ಅಲ್ಲ. ನಾನು ಸೇರಿಕೊಂಡುವುದರಿಂದ ಹೌದು, ಅದು ಗೊತ್ತಾಯ್ತು. ಸರ್ವಕ್ಕೂ ಕಾರಣ ನೀನು ಆಡುವಾಗ ಗೊತ್ತಾಯ್ತು. ಹಾ. ನಾನು ಸೇರಿಕೊಂಡಿದ್ರಂತ ಅಂತ ಹೇಳಿದೆಲ್ಲ, ಅಲ್ಲಿ ಏನು ಸೇರಿಕೊಂಡದ್ದು ಅಂತ ನನಗೆ ಅರ್ಥ ಆಯ್ತು. ಏನು? ಅಪ್ಪನ ಕುರಿತಾಗಿ ಮಾತಾಡುವಾಗ ಹೆಮ್ಮೆ ಬೇಕು. ಅಪ್ಪ ಮಾಡಿದ ಕಾರ್ಯವನ್ನು ನೀನು ಚೆನ್ನಾಗಿ ಶ್ಲಾಘಿಸುವುದನ್ನು ಬಿಟ್ಟು ಇದು ನಾನು ಇದ್ದೇನೆ, ಅಪ್ಪ ಮಾತ್ರ ಮಾಡಿದ್ದಲ್ಲ. ಯೋಚನೆ ಮಾಡಿ ನೋಡು, ಭೂಲೋಕದಲ್ಲಿ ಒಂದು ಹಾವು ಸತ್ತು ಬಿದ್ದಿರ್ತದಂತೆ. ಹಾವನ್ನು ಬಡಿದವ ಯಾರು? ತನ್ನ ಜೀವವನ್ನು ರಕ್ಷಿಸಿಕೊಳ್ಳುವುದಕ್ಕೆ ಒಬ್ಬ ಬಡಿಗಿಂದ ಬಡಿದಿರ್ತಾನೆ. ಹಾವು ಸುತ್ತ 4-6 ದಿನ ಆದ ಮೇಲೆ ಹಾವಿನ ಸುತ್ತ ಇರುವೆ ಎಲ್ಲ ಮುತ್ತಿಕೊಂಡಿರ್ತದೆ. ಆ ಇರುವೆ ಬಂದವರತ್ತೆಲ್ಲ ಹೇಳುದಂತೆ, ಹಾವು ಕೊಂದದ್ದು ನಾನೇಯ, ಹಾವು ಕೊಂದದ್ದು ನಾನೇ ಅಂತ. ಹಾವು ಕೊಂದದ್ದು ನಿಜವಾಗಿ ಇರುವೆಯ ಅಲ್ಲ, ಯಾರೋ ಬಡಿಗೆಯಿಂದ ಬಡಿದಿದ್ದಾರೆ. ಆ ಬಡಿಗೆ ಕಾರ್ಯ ಎಂತದ್ದು? ಅಷ್ಟು ಬಡಿಯುವುದು ಮಾತ್ರ. ಈ ಬಡಿಗೆ ಅಲ್ದಿದ್ರೆ ಮತ್ತೊಂದು ಬಡಿಗೆ ಸಿಗುತ್ತದೆ. ಇವರಿಗೂ ಹಾಗೆ ಎಲ್ಲವನ್ನು ಮಾಡಿದ್ದಾರೆ. ಪ್ರಪಂಚದಲ್ಲಿ ಅಚ್ಯುತ ಅಂತ ಹೆಗ್ಗಳಿಕೆಯನ್ನು ಹೇಳಿಸಿಕೊಂಡವರು ಇವರು. ಹೇಗೆ? ಯಾವ ಕಾರ್ಯವನ್ನಾದರೂ ಚ್ಯುತಿ ಇಲ್ಲದೆ ಮಾಡುವುದರಿಂದ ಇವರಿಗೆ ಅಚ್ಯುತ ಅಲ್ವಾ? ಹಾಗೆ ಹಾಗೆ ಸ್ವಾರಸ್ಯ ಉಂಟು, ಸ್ವಾರಸ್ಯ ಉಂಟು. ಮತ್ತೆ ನಾನು ಹೆಂಗಸರ ಜಗಳ ಮಾತ್ರ ಒಳ್ಳೇದಿರ್ತದೆ ಅಂತ ತಿಳಿದಿದ್ದೆ. ತಾಯಿ ಮಕ್ಕಳ ಜಗಳ ಒಳ್ಳೆ ಸ್ವಾರಸ್ಯ ಉಂಟು. ಬನ್ನಿ ಬನ್ನಿ, ಬಿಸಿಯಾಗಿ ಕೆಲವು ದಿವಸ ಹೋಗ್ಲಿ, ಗಂಡ ಹೆಂಡತಿ ಜಗಳವೂ ಗೊತ್ತಾಗ್ತದೆ ಅಂತ ಹೇಳಿ. ಇಲ್ಲ, ಅದು ನಮ್ಮಲ್ಲಿ ಬರ್ಲಿಕ್ಕಿಲ್ಲ. ಹಾಗಿರುವಾಗ ಅಚ್ಯುತನಿಗಿಂತ ನೀ ಅಚ್ಚ ವೀರನು, ನಿಜವಾಗಿ ಅವರಿಗಿಂತ ವೀರ ಹೌದು ಅಂತ ಆದ್ರೆ ನೀನು ಅವರಲ್ಲಿ ಇರಬೇಕಾದಿಲ್ಲ. ಹೇಳಿದೆಲ್ಲ, ಹೇಳಿದ್ರೆ ಸಾಕು ಹೋಗುತ್ತೇನೆ ಎನ್ನುವುದಾಗಿ. ಹೇಳುವುದಕ್ಕೂ ನಿನಗಲ್ಲಿ ಹೋಗುವುದಕ್ಕೂ ಅಲ್ಲಿ ಕೊಲ್ಲುವುದಕ್ಕೂ ಪುನಃ ಇಲ್ಲಿ ಬರುವುದಕ್ಕೂ ಶಕ್ತಿ ಯಾರದ್ದು? ಇವರು ಕೊಟ್ಟ ಶಕ್ತಿ ಬಿಟ್ರೆ ನಿನ್ನ ಸ್ವಂತಿಕೆ ಅಂತದ್ದು ಇಲ್ಲ. ಎಲ್ಲ ನಮಗೆ ಗೊತ್ತಿರುವುದೇ. ಹೀಗೆ ಅಪ್ಪನ ಕುರಿತಾಗಿ ಇಲ್ಲ ಸಲ್ಲದ ಮಾತುಗಳನ್ನಾಡಿದ್ರೆ ಹೀಗೆ ಸುಮ್ಮನಿರ್ಲಿಕ್ಕಿಲ್ಲ. ನೋಡು ಎಷ್ಟು ಮಾತಾಡೋದು, ಅಬ್ಬಬ್ಬಬ್ಬಬ್ಬ. ಕಂಡುದ ನೋಡಿದರೆ ಕೆಂಡದಂತಾಗೋ, ಕಂಡು ನೋಡಿದರೆ ಕೆಂಡದಂತಾಗ ಸಿಕ್ತು, ಕಂಡು ನೋಡಿದರೆ ಕೆಂಡದಂತಾಗ ಸಿಕ್ತು, ಕೆಂಡದಂತಾಗ ಸಿಕ್ತು ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ. ನಿಮ್ಮ ಗಂಡ ನಾನಲ್ಲದಿದ್ದರೆ ಗಂಡ ಖಂಡಿತ, ನಿಮ್ಮ ಗಂಡ ನಾ ಅಲ್ಲದಿದ್ದರೆ ಗಂಡ ಬರಿ ಗಂಡ ಬರಿ ಗಂಡ ಖಂಡಿತ ಲಕ್ಷ್ಮೀ ದೇವಿ. ಕಂಡು ನೋಡಿದರೆ ಕೆಂಡದಂತಾಗ ಸಿಕ್ತು ಲಕ್ಷ್ಮೀ ದೇವಿ. ಅಮ್ಮನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬರದೆ ಇರ್ತದೆ ಮತ್ತೆ ಇಂಥ ಈಗಲೂ ಸಿಟ್ಟು ಬಂತಲ್ಲ. ಅಂದ್ರೆ ಅದಲ್ಲ, ನನ್ನ ಅಮ್ಮನಿಗೆ ನನ್ನ ಮೇಲೆ ಸಿಟ್ಟು ಬರುವುದಿಲ್ಲ ಅಂತ ನಾನು ತಿಳಿದಿದ್ದು. ಈಗ ಗೊತ್ತಾಯ್ತು, ಅಮ್ಮನಿಗೂ ಸಿಟ್ಟು ಬರುತ್ತದೆ. ಅಮ್ಮನಿಗೆ ಸಿಟ್ಟು ಬರುವುದು ಯಾವಾಗ? ನಮಗ ಮಗ ಅಪ್ಪನ ವಿರುದ್ಧ ನಿಂತಾಗ. ಅದಲ್ಲ, ಸಿಟ್ಟು ಬರುವುದು ಯಾವಾಗ ಅಂತ ನನಗೆ ಗೊತ್ತು. ಏನು? ಈ ಲೋಕದಲ್ಲಿ ಜನಸಾಮಾನ್ಯರಿಗೆಲ್ಲ ಆಗುವುದುಂಟು. ಯಾವುದು? ಕಂಡದ್ದನ್ನ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಕೋಪ ಅದು ಉಳಿದವರಿಗೆ ಸೀಮಿತ. ಆದ್ರೆ ಲಕ್ಷ್ಮೀದೇವಿಗೂ ಹಾಗಾಗ್ತದ? ನಾನು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿದ್ರಿಂದ, ಕಂಡದ್ದನ್ನ ಕಂಡ ಹಾಗೆ ನುಡಿದ್ರಿಂದ ನೀವೀಗ ಕೆಂಡದಂತಹ ಕೋಪಕ್ಕೊಳಗಾಗಿದ್ದೀರಿ.
ನಿಮಗೆ ಒಳ ಮನಸ್ಸಿನಲ್ಲಿ ಗೊತ್ತುಂಟು ಎಂತದ್ದು ನಾನೇ ಇದ್ದದ್ರಿಂದ ಎಲ್ಲ ಸಾಧ್ಯ ಆದದ್ದು ಅಂತ. ಮೀರಾ ಆದ್ರೆ ಬಹಿರಂಗವಾಗಿ ಒಪ್ಪಿಕೊಳ್ಳುವುದಕ್ಕೆ ನಿಮ್ಮ ಸ್ವಾಭಿಮಾನ ಬಿಡುವುದಿಲ್ಲ. ಬಿಟಿಯಮ್ಮ, ನೀವು ಒಪ್ಪದೇ ಇದ್ರು ಲೋಕಕ್ಕೆ ಗೊತ್ತಿದೆ ನಾನಿರುವುದರಿಂದಲೇ ವಿಷ್ಣು ಇಷ್ಟೆಲ್ಲ ಕಾರ್ಯವನ್ನು ಸಾಧಿಸಿದ್ದಾನೆ ಎನ್ನುವುದು. ಓಹೋ, ಒಂದೇ ಮಾತಿನಲ್ಲಿ ಹೇಳಬೇಕಾ, ಏನು ನಾನು ಅವನ ಕೈಯಲ್ಲಿ ಆಯುಧವಾಗಿ ಇರುವುದರಿಂದ ಅಪ್ಪ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ವಿಜೃಂಭಿಸಿದ್ದಾರೆ, ಮೆರೆದಾಡಿದ್ದಾರೆ. ಎಲ್ಲಾದ್ರೂ ನಾನವರ ಜೊತೆ ಇಲ್ಲ ಅಂತಾದ್ರೆ ನಾನಿಲ್ಲದಿರ್ದೊಡೆ ನಿಮ್ಮ ಗಂಡ ಕೇವಲ ದಂಡ ದಂಡಪಿಂಡ ನಿಮ್ಮ ಗಂಡ. ಸರಿ ಸರಿ ರಮಣನ ಮತ್ಯವರ ಕೂರ್ಮ ಸರಿ ಸರಿ ರಮಣನ ಮತ್ಯವರ ಕೂರ್ಮ ನರಸಿಂಹ ಒಟ್ಟು ರೂಪ ಧರಿಸಿದ ಅವರನ್ನು ದೈವದ ನೀನಿದೆ ಕಿರಣ ನನಗಿದ್ದೆ ಬೇಳು ಯಾವ್ದಿತ್ತು ಏನು ಆ ಮೀನು ಈ ಮೀನು ಅಂತಿಲ್ಲ, ಎಲ್ಲ ಮೀನಿಗೂ ಬಲ ಒಂದೇ. ಹೌದಾ ಅದು ರುಚಿಯಲ್ಲಿ ಮತ್ತು ಉಳಿದದ್ರಲ್ಲಿ ವ್ಯತ್ಯಾಸ ಇರಬಹುದು ಬಿಟ್ರೆ ಮತ್ತೆ ಬಲ ಯಾವುದು ಕೇಳಿದ್ರೆ ರೆಕ್ಕೆ. ಮತ್ತೆಂತದ್ದು ನೀವೇನು ಇತ್ತೀಚೆಗೆ ಒಳ್ಳೆದು ಮಾತುಗಾರರು ಒಳ್ಳೆ ಪ್ರಶ್ನೆ ಎಲ್ಲ ಕೇಳ್ತೀರಿ. ಎಂತದ್ದು ಅದಲ್ಲಮ್ಮ, ಮೀನಿಗೆ ಬಲವಾದದ್ದು ರೆಕ್ಕೆ, ರೆಕ್ಕೆ ಅದಕ್ಕೆ ಆಧಾರವಾಗಿರುವುದು ರೆಕ್ಕೆ. ಹಾಗೆ ಆ ದೈತ್ಯನನ್ನ ಕೊಲ್ಲುವಾಗ ಮತ್ಸ್ಯಾವತಾರವನ್ನು ಇವರು ತಾಳಿದಾಗ ಮೀನು ತನ್ನ ರೆಕ್ಕೆಯಿಂದ ಬಡಿದು ದೈತ್ಯನನ್ನ ಕೊಂದು ಮುಗಿಸಿದೆ. ಹೌದಂತೆ ಹಾಗೆ ಇವರು ಮತ್ಸ್ಯಾವತಾರವಾಗಿ ಆ ದೈತ್ಯನನ್ನ ಕೊಲ್ಲುವಾಗ ನಾನಾಗಿದ್ದೆ ಆ ಮತ್ಸ್ಯನ ರೆಕ್ಕೆ. ಹೌದಾ ನಾನು ರೆಕ್ಕೆ ಆದ್ರಿಂದ ಕೊಂದ್ರು. ತಡಿ ಹಾಯ್ ಬನ್ನಿ ಮುಂದೆ ಬನ್ನಿ ಬರ್ಲಿಕ್ಕಾಯ್ತು ಬರ್ಲಿಕ್ಕಾಯ್ತು. ಹೌದು ನಿಮ್ಮ ವಾದ ಮುಗಿಲಿ ಅಂದ್ರೆ ಅವರಿಗೂ 4-5 ದಿವಸ ಆಯ್ತು, ಬೇರೆ ಕೆಲಸವೇ ಇಲ್ಲ, ಲೆಕ್ಕ ಮಾಡ್ತಾ ಎಲ್ಲಿಡುವುದು ಎಷ್ಟೆಷ್ಟು. ಅದು ಹಾಗೆ ನನಗೆ ಆ ಸಮಸ್ಯೆ ಆದ್ರೆ ಅವನಿಗೆ ಹೇಗಾಗಿರ್ಬೇಕು. ಅದೇ 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 ಅದೇ. ಹೌದು ಅದಲ್ಲ ಅವನ ಹತ್ರ ಹೇಳಿದೆ ಮತ್ಸ್ಯಾವತಾರದಿಂದ ಹೀಗೆಲ್ಲ ಆಯ್ತು, ಪ್ರಪಂಚಕ್ಕೆ ಒಳ್ಳೇದಾಯ್ತು ಅಂತ. ಆಯ್ತು, ಆಯ್ತು, ಆಯ್ತು. ಮತ್ಸ್ಯಾವತಾರವನ್ನ ಮಾಡುವಾಗ ಅವನಾಗಿದ್ದನಂತೆ ನಿಮ್ಮ ರೆಕ್ಕೆ. ಹೌದಾ ಹಾಗೆ ಹೇಳಿಬಿಟ್ಟ. ಹಾಗೆ ಹೇಳಿಬಿಟ್ಟ. ನಾನು ಮತ್ಸ್ಯನಾಗಿದ್ದಾಗ ಅವನಾಗಿದ್ದ ನನ್ನ ರೆಕ್ಕೆ, ಅದರಿಂದಲೇ ಸಮುದ್ರದ ಆಳವನ್ನು ಹೊಕ್ಕಿ ಮುರಿಯಿತು ಧನುಜನ ಪಕ್ಕಿ. ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇಕೆ ಸೊಕ್ಕಿ. ಚೆನ್ನಾಗಿ ಪ್ರಾಸಬದ್ಧವಾಗಿ ಹೇಳಿದ್ದಾರೆ ಅಲ್ವಾ? ಅಲ್ಲ ಅವರು ಒಳ್ಳೇದು ಹೇಳಿದ್ರು. ಅಂದ್ರೆ ನಾನಿದ್ದೇನೆ ಎನ್ನುವುದನ್ನು ಅವರು ಒಪ್ಪಿದ್ದಾರೆ. ಆದಿತ್ತಪ್ಪ, ಈ ಪ್ರಕರಣದಲ್ಲಿ ನೀನಿದ್ದಿ. ಒಂದು ಹೋದ್ರೆ ನಾನು ಯೋಚನೆ ಮಾಡುವುದಿಲ್ಲ, ಮತ್ತು ಇಳಿದಾಗ ಬೇಕಾದಷ್ಟು ಉಂಟು. ಕೂರ್ಮಾವತಾರ ಇವರ ಎರಡನೇ ಅವತಾರ. ಹೌದಾ? ಪ್ರಪಂಚಕ್ಕೆ ಬೇಕಾದಂತಹ ಎಲ್ಲ ಸುವಸ್ತುಗಳು ಸಮುದ್ರದಲ್ಲಿ ನಾಶವಾದಾಗ ಎಲ್ಲರೂ ಒಟ್ಟಾಗಿ ಸಮುದ್ರವನ್ನ ಕಡಿಯುವುದಕ್ಕೆ ಮುಂದಾದ್ರು. ಆ ಮಂದರ ಪರ್ವತ ಇನ್ನೇನು ಮುಳುಗುತ್ತದೆ ಎನ್ನುವಾಗ ಇವರು ಕೂರ್ಮಾವತಾರವನ್ನು ತಾಳಿಕೊಂಡು ಅದು ಕೆಳಗೆ ಮುಳುಗದಂತೆ ಅದಕ್ಕೆ ಬೆನ್ನು ಕೊಟ್ಟು ನಿಂತು. ಹೌದು, ಆಗ ತಾವು ಹೌದು, ಇವರು ಕೂರ್ಮಾವತಾರ ತಾಳಿದ್ರಿಂದ ಆ ಕಾರ್ಯ ಯಶಸ್ವಿ ಆಯ್ತು ಅಷ್ಟೇ. ನಿಜವಾಗಿ ಅಮ್ಮ, ನಿಮ್ಮ ಗಂಡನ ಬಗ್ಗೆ ಬಹಳ ಹೆಮ್ಮೆ ಪಡಬೇಕು. ಹೌದು, ಮತ್ತೆ ಆ ದಿವಸ ನಿಮ್ಮ ಗಂಡ ಮಾಡಿದ ಆ ಒಂದು ಕೂರ್ಮ ಇನ್ನೂ ನೆನಪುಂಟ? ಹಾಗೆ ನೆನಪು ಮಾಡಿಕೊಂಡ್ರೆ ನಿಮ್ಮ ಗಂಡನ ಕೂರ್ಮ ಎಂತದ ವಿಚಾರ ಅದೇ ಕೂರ್ಮಾವತಾರ. ಕೂರ್ಮಾವತಾರ. ಹೌದೌದು ಹೌದೌದು. ಅದೇ ಹೇಳಿ ಅಮ್ಮ. ಹಾಗೆ ನಿಮ್ಮ ಗಂಡ ಕೂರ್ಮಾವತಾರವನ್ನ ತಾಳಿ ಲೋಕಕ್ಕೆ ಹಿತವನ್ನ ಮಾಡಿದ್ರು. ಹೌದು, ಹಾಗೆ ಅವರು ಕೂರ್ಮಾವತಾರವನ್ನ ತಾಳಿದಾಗ ಈ ಕೂರ್ಮಗಳಿಗೆ ಬಲಿಷ್ಠವಾಗಿರುವುದು, ರಕ್ಷಣೆಯಾಗಿರುವುದು ಯಾವುದು? ಅದು ಚಿಪ್ಪು. ಹೌದಾ? ನಾನಾಗಿದ್ದೆ ಕೂರ್ಮನ ಚಿಪ್ಪು. ಇದು ಇಲ್ಲಿ ಬನ್ನಿ. ನೀವು ಕೂರ್ಮಾವತಾರವನ್ನು ಮಾಡಿದಾಗ ಅವ ನಾನಾಗಿದ್ದವರ ಚಿಪ್ಪು ಅಂತ ಹೇಳಿದ್ನಪ್ಪ. ಹೌದಾ? ಹೇಳ್ದ ನಾನು ಕೂರ್ಮನಾಗಿದ್ದಾಗ ಅವನಾಗಿದ್ದ ನನ್ನ ಚಿಪ್ಪು. ಅದನ್ನು ನೀನು ಸುಮ್ಮನೆ ಒಪ್ಪದಿರುವುದು ಮನಸ್ಸಿನ ಕಪ್ಪು. ಆತ್ಮೀಯ ಸುಮ್ಮನೆ ನೀನೇ ಬೆಪ್ಪು. ಇಷ್ಟು ಚಂದ ಹೇಳ್ತಾರೆ. ಚಂದ ಹೇಳ್ತಾರಪ್ಪ, ಬಹಳ ಚಂದ ಹೇಳ್ತಾರೆ. ಆದ್ರೆ ಅವರು ಚಂದ ಹೇಳಿದ್ರು ನಿನ್ನ ಪರವಾಗಿ ಹೇಳಿದ್ರೆ ಎನ್ನುವುದಾಗಿ ನೀನು ಒಪ್ಪುವುದು ಬೇಡ. ಅಲ್ಲ, ಇದ್ದದ್ದನ್ನ ಹೇಳಿದ್ದಾರೆ. ಅಲ್ಲ, ಇದ್ದದನ್ನ ಹೇಳಿ ನಾನು ಇಷ್ಟಕ್ಕೆ ಮುಗಿಸುವುದಿಲ್ಲ. ಅಲ್ಲ, ಸೋತ್ರಲ್ಲ ಎರಡರಲ್ಲಿ. ಎರಡಲ್ಲ ಸೋತ್ರೆ ಸೋತದ್ದು ಎರಡು ಹೋದ್ರೆ ಹೋಗ್ಲಿ, ಮತ್ತೆ ಬೇಕಾದಷ್ಟು ಉಂಟು. ಯಾವುದು? ಓದ್ಯ ಯಾವುದು ನಮ್ದಲ್ಲ.
ಹೌದಾ? ಹಾಗೆ ತಿಳ್ಕೊಳ್ಬೇಕು. ಹೌದಾ? ಹಾಗೆ ತಿಳ್ಕೊಂಡಾಗ ಮಾತ್ರ ಒಳ್ಳೆ. ಪೂರ್ಣ ಹೋದ್ಮೇಲೆ ನಮ್ದು ಹೋಯ್ತು ಅಂತ ಹೇಳ್ಬೇಕು. ನನ್ನಿಂದ ಪೂರ್ಣ ಹೋಗುವುದೇ ಇಲ್ಲ, ಗೊತ್ತಾಗ್ತದೆ ಯಾರ್ದು ಹೋಗ್ತದೆ ಅಂತ. ಆ ವಿಶ್ವಾಸ ಬೇಕು. ವಿಶ್ವಾಸ ಉಂಟು, ವಿಶ್ವಾಸ ಉಂಟು. ಆ. ವರಾಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನ ಕೊಂದು ಭೂಮಿಯನ್ನು ಉತ್ತರಿಸಿದವರಿದ್ದಾರೆ ಅವರು. ಹೌದಾ? ಭೂಮಿಯನ್ನು ಮೇಲೆತ್ತಿ ತಂದವರಿದ್ದಾರೆ. ಆ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷನನ್ನ ಕೊಲ್ಲುವಾಗ ವರಾಹ ಅವತಾರದಲ್ಲಿ ತಾವು ಎಲ್ಲಿದ್ರು ಎಂತದ್ದು? ಎಲ್ಲೆಲ್ಲ ಹೋಗ್ಲಿಲ್ಲ ನಾನು. ಮತ್ತೆ ಎಲ್ಲಿದ್ದೆ? ಅಲ್ಲಿಯೇ ಇದ್ದೆ. ಹಾ. ಅಮ್ಮ, ನಿಮ್ಮ ಗಂಡ ಹಿರಣ್ಯಾಕ್ಷನನ್ನು ವಧಿಸುವುದಕ್ಕಾಗಿ ವರಾಹಾವತಾರವನ್ನು ತಾಳಿದ್ರು. ಹೌದು. ಶ್ವೇತ ವರಾಹ. ಹೌದು. ಹೌದಲ್ಲ? ಹಾಗಾದ್ರೆ ಅಂದ್ರೆ ಆಡು ಭಾಷೆಯಲ್ಲಿ ಹಂದಿಯಾಗಿ ಬಂದಿದ್ರು. ಅದೇ ಅಷ್ಟು ಸಣ್ಣ ಮಾಡೋದು ಬೇಡ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ. ಗೊತ್ತಾಗ್ತದೆ. ಹಾ. ನಿಮ್ಮ ಗಂಡ ಹಾ. ಆ ದಿವಸ ಹಂದಿ ಶ್ವೇತವರಾಹ ಶ್ವೇತವರಾಹ ಹಾ. ಆಗಿ ಆಗಿ ಹಿರಣ್ಯಾಕ್ಷನನ್ನ ಕೊಂದಿದ್ರು. ಕೊಂದ. ಯಾವುದರಿಂದ ಕೊಂದದ್ದು? ಆ ವರಾಹದ ಧಾಡೆಯಿಂದ. ಹೌದು. ಅಂದರೆ ಇವರು ಶ್ವೇತ ವರಾಹವಾಗಿ ಬಂದಾಗ ಹಾ. ನಾನಾಗಿದ್ದೆ ಆ ವರಾಹದ ಧಾಡೆ. ನಾನು ನಿನ್ ತಲೆ ನೋಡ್ತಾ ಇದ್ದೆ, ಕೈ ನೋಡ್ಲೇ ಇಲ್ಲ. ಅಯ್ಯಯ್ಯೋ, ಕೈ ನೋಡಿ, ಕೈ ನೋಡಿ. ಇದು ವರಾಹಾವತಾರವನ್ನ ತಾಳಿದಾಗ ಅವ ಹೇಳಿದ ನಾನಾಗಿದ್ದವರ ದಾಡೆ ಅಂತ ಹೇಳಿದ. ಹೌದಾ? ಹಾಗೆ ಹೇಳಿದ್ನ? ಹಾಗೆ ಹೇಳಿದ. ನಾನು ವರಾಹನಾಗಿದ್ದಾಗ ಅವನಾಗಿದ್ದ ನನ್ನ ದಾಡಿ ಕಳೆಯಿತು ಧನುಜನ ಪೀಡೆ. ಅದನ್ನು ಸ್ವಲ್ಪ ತಿಳಿದು ನೋಡಿ ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಕೇಳೆ? ನೀವು ಮೊದಲೇ ಮಾತಾಡ್ಕೊಂಡಿದ್ರೆ ಅಂತ. ನನಗೂ ಅವರು ಇಷ್ಟು ಚಂದ ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ. ಈ ಹೇಳಿದ್ಮೇಲೆ ಗೊತ್ತು. ಹೌದಾ? ಹಾ. ಏನು ಇಷ್ಟಕ್ಕೆ ಮುಗಿಯುತ್ತದೆ ಅಂತ ಮಾಡಿದೆ. ಅಲ್ಲ, ಸೋತ್ರಲ್ಲ ನಮ್ಮ ಸೋತ ನಾನು ಒಪ್ಪಿಕೊಳ್ಬೇಕು. ನನ್ನಲ್ಲಿ ಇಲ್ಲ, ನೀನೇ ದೊಡ್ಡವಂತ ನಾನು ಒಪ್ಪಿಕೊಂಡ ಮೇಲೆ ಸೋತೆ ಅಂತ. ಸರಿ ಸರಿ, ಮತ್ತೇನು? ಆ ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶಿಪು ಅವನಿಗೆ ಸಾವೇ ಇಲ್ಲ ಎನ್ನುವುದಾಗಿ ಪ್ರಪಂಚವೇ ತಿಳಿದುಕೊಂಡಿತ್ತು. ಹೌದಾ? ಅಂತಹ ವರವನ್ನ ಪಡೆದುಕೊಂಡಿದ್ದ ಆತ. ಅಂತಹ ವರವನ್ನ ಭೇದಿಸಿ ಅವನನ್ನ ಕೊಂದಂತಹ ಸಾಮರ್ಥ್ಯವಂತರಿದ್ದಾರೆ ಅವರು. ಹೌದಾ? ನರಸಿಂಹ ಅವತಾರವನ್ನು ತಾಳಿದ್ದಾರೆ, ಉಗ್ರ ನರಸಿಂಹ. ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರು ಅಂತ ಹಿರಣ್ಯಕಶ್ಯಪುವನ್ನು ಕೊಲ್ಲುವಾಗ ಮೇಲಲ್ಲ, ಕೆಳಗಲ್ಲ, ಹೊರಗಲ್ಲ, ಒಳಗಲ್ಲ, ಮನುಷ್ಯನಲ್ಲ, ಪ್ರಾಣಿಯಲ್ಲ, ರಾತ್ರಿಯಲ್ಲ, ಹಗಲಲ್ಲ, ಯಾವುದೇ ಆಯುಧಗಳು ಸಲ್ಲ, ಈ ರೀತಿಯಾಗಿ ಮರಣ ಬರಬೇಕು ಎನ್ನುವುದಾಗಿ ವರಬಲಾನ್ವಿತನಾಗಿದ್ದ. ಆಗಿನ ಪ್ರಪಂಚ ಹಿರಣ್ಯಕಶ್ಯಪು ಚಿರಂಜೀವಿ ಅಂತಲೇ ಭಾವಿಸಿದ್ದು. ಮತ್ತೆ ಆದ್ರೆ ಸಾಧ್ಯ ಆಗಿಸಿದ್ದು ನಿಮ್ಮ ಗಂಡ. ಮತ್ತೆ ಹಗಲಲ್ಲದ ರಾತ್ರಿಯಲ್ಲದ ಮುಸ್ಸಂಜೆಯ ಕಾಲ, ಮೇಲಲ್ಲದ ಕೆಳಗಲ್ಲದ ತನ್ನ ತೊಡೆಯ ಮೇಲೆ, ಒಳಗಲ್ಲದ ಹೊರಗಲ್ಲದ ಹೊಸ್ತಿಲಲ್ಲಿ ಯಾವುದೇ ಆಯುಧಗಳು ಇಲ್ಲದೆ ಕೇವಲ ತನ್ನ ನಖದಿಂದ ಉಗುರಿನಿಂದಲೇ ಆ ದೈತ್ಯನ ಉರವನ್ನ ಬಗೆದು ಕೊಂದಿದ್ದಾರೆ. ಉಗ್ರ ನರಸಿಂಹ. ಅಯ್ಯೋ, ಆ ದಿವಸ ಇವರು ಒಂದು ಉಗ್ರ ನರಸಿಂಹ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ. ಹಾಗೆ ಇವರು ಉಗ್ರ ನರಸಿಂಹನಾಗಿ ಹಿರಣ್ಯಕಶ್ಯಪುವಿನ ಹೊಟ್ಟೆಯನ್ನ ಬಗೆಯುವಾಗ ನಾನಾಗಿದ್ದೆ ಅವರ ನಖ, ಉಗುರು. ನಾನೇ ಉಗುರ ಆಗಿದ್ದು, ಹಾಗಾಗಿ ಬಾಗಿದ್ರು. ನೀರ್ ಬೇಕಲ್ಲ? ನೀರ್ ಬೇಕು. ವಾದ ಮಾಡುವಾಗ ಮಾತಾಡೋದು ನೀರ್ ಬೇಕಾಗ್ತದೆ. ಈ ಸಮಯದಲ್ಲಿ ಹೆಂಡತಿ ಬಗ್ಗೆ ಎಷ್ಟು ಜಾಗ್ರತೆ ಪರಸ್ಪರ. ನೀವು ನರಸಿಂಹ ಅವತಾರವನ್ನು ತಾಳಿದಾಗ ಅವನಾಗಿದ್ದರಂತೆ ನಿಮ್ಮ ನಖ. ಹೌದಾ? ಇದು ಹಾಗಳಿದ್ನ? ಹಾಗೆ ನರಸಿಂಹನಾಗಿದ್ದಾಗ ಅವನಾಗಿದ್ದ ನನ್ನ ನಖ, ಅವ ನನ್ನ ಆಪ್ತ ಸಖ. ಅದರಿಂದಲೇ ಉಂಟಾಯಿತು ಲೋಕಕ್ಕೆ ಸುಖ. ಅದೇನು ಕಪ್ಪಾಯಿತು ನಿನ್ನ ಮುಖ. ಬರುವುದು ಅಂತದ್ದು ಹೇಳುವುದು ತಪ್ಪು ತಪ್ಪು ಅಂತ ಹೇಳುವುದು. ಆದ್ರೂ ವಾಸ್ತವವನ್ನು ಬಹಳ ಚಂದ ಹೇಳಿದ್ದ. ಹೌದಪ್ಪ, ನಿನಗೆಲ್ಲ ವಾಸ್ತವ ಅಂತ ಅನಿಸ್ತದೆ. ಆಯ್ತಲ್ಲ? ಆಗ್ಲಿಲ್ಲ. ಇಷ್ಟೊತ್ತು ಕೊಂದ ಕತೆ ಹೇಳಿದೆ, ಕೊಂದಾಗ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳಿಬಿಟ್ಟೆ. ಆದ್ರೆ ನಿಜವಾಗಿ ದೇವರು ಅಂತ ಅನಿಸಿಕೊಳ್ಳುವುದು ಯಾವಾಗ? ರಕ್ಷಣೆ ಮಾಡಿದಾಗ, ಕೊಲ್ಲಬೇಕಾದಾಗ, ಅವರಿಗೆ ಶಿಕ್ಷಣ ರೂಪದಲ್ಲಿ ಶಿಕ್ಷೆಯನ್ನು ಕೊಟ್ಟಾಗ. ಅಂತಹ ಶಿಕ್ಷಣ ರೂಪದಲ್ಲಿ ಶಿಕ್ಷೆಯನ್ನು ಕೊಟ್ಟದ್ದು ಬಲಿಚಕ್ರವರ್ತಿಗೆ ವಾಮನಾವತಾರದಲ್ಲಿ ಅವನನ್ನ ಸುತ್ತಳಕ್ಕೆ ಅಟ್ಟಿದವರಿದ್ದಾರೆ ಅವರು. ಆಗ ಕೊಲ್ಲಲಿಲ್ಲ, ಬಡಿಲಿಲ್ಲ, ಇರಲಿಲ್ಲ, ತಾವಾಗಿ ಎಲ್ಲಿದ್ರೆ ಅಂತದ್ದನ. ಆಗ ನೋಡ್ಬೇಕಿತ್ತು ಇವು ವಾಮನ ಮೂರ್ತಿ. ವಾಮನ ಮೂರ್ತಿ. ಅಯ್ಯೋ, ಆ ವಾಮನ ಮೂರ್ತಿಯಾಗಿ ಕುಳ್ಳಗೆ ಅವ್ರು ನಡೆದು ಬರುವ ಚಂದ ನೋಡ್ಬೇಕಿತ್ತು. ಒಂದ್ ಸಣ್ಣ ಹೊಟ್ಟೆ, ಆ ಆಕಾರವೇ ಅಷ್ಟು ಚಂದ. ಹಾಗೆ ವಾಮನನಾಗಿ ಬಲಿಯನ್ನ ತನ್ನ ಪಾದದಿಂದ ಅಟ್ಟಿದ. ಹೌದಲ್ಲ? ಹಾಗೆ ಬಲಿಯನ್ನ ಪಾದದಿಂದ ಅಟ್ಟುವಾಗ ನಾನಾಗಿದ್ದೆ ವಾಮನನ ಪಾದ. ಕೇಳಲೇಬೇಕು. ನೀ ಕರಿತೀರಿ ಅಂತ ಮೊದಲೇ ಬಂದ. ನಾನು ಕರ್ಕೊಂಡು ಬರುವಂತ ಅಲ್ಲಿವರೆಗೂ ಹೋದೆ. ಸಂಸಾರದಲ್ಲಿ ಎಷ್ಟು ಪರಿಪಕ್ವ ಅನುಭವ ಅಂತ ಇದರಿಂದ ಗೊತ್ತಾಗ್ತದೆ. ಹೆಂಡತಿ ಬಂದು ಅಂದ್ಬಿಟ್ಲೆ ಇದಕ್ಕೆ ಬಂದು
ಅಂತ ಎದ್ದು ಬಂದು ಬಿಟ್ಟು ಆಗಲ್ವಾ? ಮೊದಲು ಬಂದು ಕರೆದುಕೊಂಡು ಬಂದು, ಎರಡನೇ ಬಾರಿ ಹೀಗೆ ಮಾಡಿದ್ದು, ಮೂರನೇ ಬಾರಿ ಅಲ್ಲಿ ಗೊತ್ತಾಯ್ತು ಯಾರು ಕರೀತಾರೆ. ಇನ್ನು ಹೀಗೆ ಮಾಡುದು ಮಾಡುದು ಒಳ್ಳೆ, ಬರುದು ಒಳ್ಳೆ. ಹಾಗೆಲ್ಲ ಮಾಡುತ್ತೇನೆ ಮತ್ತೆ ಅಷ್ಟೇ. ಪಾಪ ಹುಡುಗ ಬಾಲ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸಂಸಾರದ ಸುಖ ಗೊತ್ತಿಲ್ಲ ಅವನಿಗೆ. ಮುಗ್ಧ 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 ಹೌದು. ಆದ್ರೆ ಈಗ ಮಾತ್ರ ಸ್ವಲ್ಪ ವ್ಯತಿರಿಕ್ತವಾಗಿ ವರ್ತನೆ ಮಾಡಿ ಹೇಳ್ತಾ ಇದ್ದ. ಏನ್ ಹೇಳೋದು? ವಾಮನಾವತಾರದಲ್ಲಿ ಅವನಾಗಿದ್ದನಂತ ನಿಮ್ಮ ಪಾದ ಹಾಗೆ ಹೇಳಿದ್ನ? ಹಾಗೆ ಹೇಳಿದ. ನಾನು ವಾಮನನಾಗಿದ್ದಾಗ ಅವನಾಗಿದ್ದ ನನ್ನ ಪಾದ ಮಾಡಿದ ಹೊಸ ಶೋಧ, ಅದರಿಂದಲೇ ಬಳಿ ಪಾತಾಳಕ್ಕೆ ಹೋದ, ಲೋಕಕ್ಕೆ ಉಂಟಾಯಿತು ಮೋದ. ನೀವು ಅಪ್ಪ ಮಕ್ಕಳು ಏನಾದ್ರೂ ಮಾಡ್ಕೊಳ್ಳಿ ಅಂತೂ. ಇವರು ಹೊಸ ಶೋಧ ಮಾಡಿದ್ದು ಮಾತ್ರ ಹೌದಮ್ಮ. ಅವ್ರದ್ದು ಒಂದೊಂದು ಶೋಧ ನೀವೇ ಒಟ್ಟಿಗೆ ನೋಡಿ, ನೀವೇ ಸಹಜವಾಗಿ ವಾಣಿ ಸಹಜಬಹುದಿವಾಣು ನಿನ್ನಂತಹ ಪರಾಕ್ರಮಿ ಭುವನ ಮೂಲರೊಳಿಗರೇ ನಿನ್ನಂತಹ ಪರಾಕ್ರಮಿ ಭುವನ ಮೂಲರೊಳಿಗರೇ ಇಹರೇ ಸುರ ಅಸುರಗಳು ಅರಿಗಿದೆ ಬಹುದು ಬಹು ಮಾತ್ರ ನಿನಗೆ. ಇಹರೇ ಸುರ ಅಸುರಗಳು ಅರಿಗಿದೆ ಬಹುಮತ ನಿನಗೆ, ಬಹುಮತ ನಿನಗೆ, ಬಹುಮತ ನಿನಗೆ. ಈಗಲೇ ಸುರ ಅಸುರಗಳು ಅರಿಗಿದೆ ಬಹುದು ಬಹುಮತ ನಿನಗೆ. ಆ ಒಳ್ಳೆ ಮಾತನಾಡಿ. ಅವ್ರಿಗೆ ಸ್ವಲ್ಪ ಕೇಳುವಾಗ ಹೇಳ್ತದೆ. ನೀವು ಮಾತಾಡಿ. ಅಮ್ಮ ಸೋತ್ ಹೋಗ್ತದೆ. ನಿಜವಾಗಿ ಸತ್ಯವನ್ನೇ ಆಡಿದೆ ನೀನು. ನಿನ್ನಂತಹ ಪರಾಕ್ರಮಿಗಳು ಭುವನ ಮೂರರೋಳಿಲ್ಲ. ಅಮ್ಮ 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 ಕೇಳ್ತಾ ಉಂಟಲ್ಲ. ಕೇಳ್ತದೆ. ಜೊತೆಯಲ್ಲಿ ವಿಧ ವಿಧವಾದ ಪ್ರಶ್ನೆಗಳು ಬಂದರು. ನೀನೇನನ್ನು ಅತಿಶಯವಾಗಿ ಹೇಳಿದೆ. ಸಹಜವಾದ ವಾಣಿ, ಸಹಜವಾದ ನುಡಿಯನ್ನ ಆಡಿದೆ. ನಡೆದದ್ದು ನಡೆದಾಗ ನಡೆದ ಹಾಗೆ ಇದ್ದದ್ದಿದ್ದ ಆದ್ರೆ ಅಮ್ಮನಿಗೆ ಅದು ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಗುದಿಲ್ಲ. ಹೌದು. ಪರೀಕ್ಷಿಸೆ. ಜೊತೆಯಲ್ಲಿ ಮತ್ತೊಂದು ವಿಚಾರ. ಈ ವಿಚಾರ ಕೇವಲ ನಾನು ಹೇಳುವುದಲ್ಲ, ನಾನೊಮ್ಮೆ ಹೇಳಿದೆ ಅಂತ ನಮ್ಮ ಊರು ನಾನು ಹೊಗಳಿದಾಗ ಆಗಿದೆ. ಅದೇ ಲೋಕಮುಖದಲ್ಲಿಯೇ ಕೇಳು, ಆಗ ನಿನಗೆ ಬಹುಮತ ಬರ್ತದೆ. ಅಂದ್ರೆ ಎಲ್ಲವರ ಅಭಿಪ್ರಾಯವು ನಿನ್ನ ಕುರಿತಾಗಿ ಇರ್ತದೆ. ಖಂಡಿತವಾಗಿಯೂ ಶ್ರೀ ಮಹಾವಿಷ್ಣು ಗೆದ್ದಿದ್ರೆ, ಸಾಧಿಸಿದ್ದಿದ್ರೆ, ತನುಜರನ್ನ ಕೊಂದಿದ್ದಿದ್ರೆ ಅದು ನಿನ್ನಿಂದ ಸುದರ್ಶನದಿಂದಾಗಿ. ಈ ರೀತಿಯಾದ ಅಭಿಪ್ರಾಯ ಎಲ್ಲೆಡೆ ಬರ್ತದೆ. ಅಮ್ಮ ಒಬ್ರು ಹೇಳಿದ್ರೆ ಸಾಕು, ಲೋಕ ಎಲ್ಲ ಒಪ್ಕೊಳ್ಳೋದು. ಎಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ನಿಮಗೆ ಗೊತ್ತು. ಸತ್ಯವನ್ನು ಒಪ್ಪಿಕೊಳ್ಳುವರು ಕೆಲವರೇ ಇರ್ತಾರೆ. ಹಾಗಾಗಿ ಕೆಲವರಿಗೆ ಸತ್ಯವೇ ಆಗುವುದಿಲ್ಲ. ಆಗುದಿಲ್ಲ. ಹಾಗಾಗಿ ಈಗ ನೀನು ಆಡಿದೆಯಲ್ಲ, ನಿಜವಾಗಿ ನನಗೆ ನಿನ್ನ ತಲೆಗೆ ಆ ವಿಚಾರ ಬಂದದ್ದುಂಟಲ್ಲ, ಆ ತಲೆಗೆ ಏರಿತ್ತು. ಹೌದು, ತಲೆ ಬಂದದ್ದಲ್ಲ. ಅಲ್ಲ, ತಲೆಗೆ ಬಂದದ್ದಲ್ಲ, ಅವರಿಗೆ ಅವಸರದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಉಂಟು. ತಲೆಯಲ್ಲಿ ಆ ವಿಷಯ ಬಂದದ್ದು. ಈ ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ಆ ವಿಚಾರ ಇರ್ತದೆ, ತಲೆಗೆ ಏರುವುದೇ. ಈ ಇವನಿಗೆ ಅದು ಇಷ್ಟು ದಿನ ಎಲ್ಲಿತ್ತು, ಇವತ್ತು ತಲೆಗೆ ಏರಿದವರು ಮತ್ತೆ ಹೆಚ್ಚು ದಿನ ಇಲ್ಲ. ಹಾಗಲ್ವೇ? ಸ್ವಲ್ಪ ಕೆಟ್ಟದಾಗಿ. ಹೌದು, ತಪ್ಪಾಗಿ ಗ್ರಹಿಸ್ತಾ ಇದ್ದಾಳೆ. ನೀನು ಹಾಗೆ ಗ್ರಹಿಸ್ಬೇಡ. ತಲೆಗೆ ಬಂದದ್ದು ಬೇಡ, ಏನಿತ್ತು ಬೇಡ, ಬಿಟ್ಟು ಬಂತಲ್ಲ, ಅದು ಸ್ಪಷ್ಟವಾಯ್ತಲ್ಲ. ಯಾಕೆ ಬಂತು? ನೀನು ಹೇಳ್ಬೇಕು. ಇವತ್ತು ನಿಮ್ಮ ಇಬ್ಬರ ಸಂಭಾಷಣೆ ಕೇಳಿದ ಮೇಲೆ ಬಂತು. ಹೌದು, ನೀನು ಸಂಭಾಷಣೆ ಕೇಳಿದ ಮೇಲೆ ಕೆಲವೊಮ್ಮೆ ಹಾಗೆ ಕೆಲವು ವಿಚಾರಗಳು ಸ್ಪಷ್ಟನೆ ಆಗುವುದೇ ಇಲ್ಲ. ಆಗುವುದಿಲ್ಲ. ಅದನ್ನು ಕೇಳಿದಾಗ, ಹೇಳಿದಾಗ, ಮತ್ತೊಬ್ಬರ ಮುಂದೆ ಬಿತ್ತರಿಸಿದಾಗ ಅದು ಸ್ಪಷ್ಟವಾಗುತ್ತದೆ. ಆ
ಅಲ್ಲದಿದ್ರೆ ಏನು 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 ಎನ್ನುವ ಸಮಸ್ಯೆ ನಿಗೂಢವಾಗಿ ಉಳಿದು ಬಿಡುತ್ತದೆ. ಹಾಗಾಗಿ ನೀನು ಇದಿಷ್ಟು ಪ್ರಶ್ನೆ ಇಟ್ಟದ್ರಿಂದಾಗಿ ಅವಳು ಅದಕ್ಕೆ ಉತ್ತರಿಸಿದ್ರಿಂದಾಗಿ ಮರು ಪ್ರಶ್ನೆ ಅವಳಿಟ್ಟದ್ರಿಂದಾಗಿ ನೀನು ಉತ್ತರಿಸಿದ್ರೆ ಎಷ್ಟು ಸ್ಪಷ್ಟವಾಗಿ ಹೋಯ್ತು. ಈಗ ಎಲ್ಲ ಎಲ್ಲ ಆಯ್ತು. ಹೌದಾ? ಸರಿ, ಬಹಳ ಸಂತೋಷ ಆಯ್ತು. ಬಿಡು ಆ ವಿಚಾರ ಅಲ್ಲಿಗೆ ಬಿಡು. ಬಾ. ಎಲ್ಲಿಗೆ ಮತ್ತೆ ಇನ್ನು ಬರುವ ಪ್ರಶ್ನೆಯೇ ಇಲ್ಲ, ಇನ್ನು ಬರುವ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ನಾನು ನಿರ್ಧಾರ ಮಾಡಿ ಆಗಿದೆ. ನಿಮ್ಮಿಬ್ಬರ ಸಂಭಾಷಣೆಯನ್ನ ಕೇಳಿದ ಮೇಲೆ ಮತ್ತೆ ನನಗೆ ನೀವು ಕೊಡುವ ಬೆಲೆಯನ್ನೆಲ್ಲ ನೋಡಿದ ಮೇಲೆ ನಾನೀಗ ನಿಮ್ಮ ಮೇಲೆ ಬಿಡುವುದು ಅಂತ ನಿರ್ಧಾರ ಮಾಡಿದ್ದೇನೆ. ಬೇಡ ಬೇಡ, ಯಾಕೆ? ಮೇಳ ಬಿಟ್ಟು ಹಾಳಾಗ್ತೀಯ ನೀನು. ಅಲ್ಲ, ಆಗಾಗ ಒಂದು ಹೋಗೋದು ಇಲ್ಲ ಇದ್ರೆ ಆಯ್ತಪ್ಪ. ಮತ್ತೆ ಹೊಸ ಮೇಳ ಬಿಟ್ಟು ಆಲೋಚನೆ ಖಂಡಿತ ಈ ಮೇಳ ಬಿಡ್ತೇವೆ ಮತ್ತೆ ಹೊಸ ಕಟ್ಟಿದ್ದು. ಹಾಗಲ್ಲ, ನಾನು ಹೊಸ ಮೇಳ ಕಟ್ತೇನೆ ಅಂತಲ್ಲ, ಒಟ್ಟಾರೆ ನಾನು ಏಕಾಂಗಿಯಾಗಿ ಸರ್ವತಂತ್ರ ಸ್ವತಂತ್ರನಾಗಿರ್ತೇನೆ. ಏನಿದ್ರು ಕರ್ದಲ್ಲಿ ಹೋಗುವಂತೇನೆ ಬಿಟ್ರೆ ಅದರಲ್ಲೇ ಏನೋ ರುಚಿ ಕಂಡಿದ್ದಾನೆ. ಹಾಗಾಗಿ ಬಿಡ್ತದೆ. ಮತ್ತೊಬ್ಬ ಎಲ್ಲಿಯಾದ್ರೂ ಮೇಳದಲ್ಲಿದ್ರೆ ಒಂದೇ ಕಡೆ ಇರ್ಬೇಕಾಗ್ತದೆ. ಈ ಸ್ವತಂತ್ರನಾಗಿದ್ರೆ 3-4 ಕಡೆ. ನೀವು ಹಾಗೆ ಹೇಳಿದ ರುಚಿ, ನಾನು ಕೇಳಿದ್ರೆ 6 ಹೊಡಿತಾನೆ ಅಂತ. ಅದೇ ಹಾಗೆ ಇನ್ನೊಂದು, ಇನ್ನು ನಿಮ್ಮ ಅಡಿಯಾಳಾಗಿ ನೀವು ಹೇಳಿದಾಗೆ ಬಾರ ಕೈಯೇರ ಹೋಗ ಅದು ಮಾಡ ಇದು ಮಾಡ, ನಮಗದೆಲ್ಲ ಆಗುವುದಿಲ್ಲ. ನಾವೇ ಹೇಳುವ ಸ್ಥಾನದಲ್ಲಿ ಇರಬೇಕು ಬಿಟ್ರೆ ಮತ್ತೊಬ್ರು ಹೇಳಿದ್ದನ್ನು ಕೇಳುವ ಜಾಗದಲ್ಲಿ ನಾವಿರುವುದಿಲ್ಲ. ಆದ್ರಿಂದ ನಾನು ಸರ್ವತಂತ್ರ ಸ್ವತಂತ್ರ ಅಲ್ಲ, ಈಗ ಸರ್ವ ಸ್ವತಂತ್ರ ಎಲ್ಲಿ ಇರ್ತೀಯ ನೀನು? ನನಗೆ ನಮ್ಮ ಮನೇಲಿದ್ದವ ನೀನು. ನಮಗೆ ಇಲ್ಲಿದ್ರೆ ಸಮಸ್ಯೆ, ಬೇರೆ ಕಡೆ ಹೋಗ್ಲಿಕ್ಕೆ ಆಗುವುದಿಲ್ವಲ್ಲ. ಆಗುವುದಿಲ್ಲ. ಹೊರಗಡೆ ಇದ್ರೆ ಆಗಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹ, ಹ, ಹ. ಎಷ್ಟೊತ್ತಿಗೆ ಬೇಕಾದ್ರೂ ನಮ್ಮ ಇಚ್ಛೆ. ಇಲ್ಲಿದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇರೆ ಎಲ್ಲೆಲ್ಲ ಇದ್ರೆ ಇಲ್ಲಿ ಬರ್ಬೋದು. ಇಲ್ಲ ಬರ್ಬೋದು. ಇದೊಂದು ಕಾಣಿಸಿಕೊಂಡಿದ್ದ. ಹೌದಪ್ಪ. ಏನೆಲ್ಲ ಯೋಚನೆ ಇರ್ತದೆ ಅಂತ. ತೀರಾ ಅನಿವಾರ್ಯ ಇದ್ರೆ, ಬಹಳ ವಿಶೇಷ ಇದ್ರೆ ಕರೆದ್ರೆ ನಾ ಇಲ್ಲಿಗೆ ಬಂದ್ರು ಬಂದೇನು ನಿರೀಕ್ಷೆ ಏನು? ನಿರೀಕ್ಷೆ ಇಲ್ಲ. ನನಗೂ ಸಮಯ ಅವಕಾಶ ಬಿಡುವು ಇದ್ರೆ ಒಳಗಿಂದೊಳಗೆ ಆಸೆ ಉಂಟೆ ಕರೀಲಿ ಅಂತ. ಬಿಟ್ಟೇ ಕರೀಲಿ. ಅಲ್ಲ, ಅದು ಹಾಗಲ್ಲ. ನಾನು ಬರ್ತೇನೆ ಬರುವುದಿಲ್ಲ ಎನ್ನುವುದಕ್ಕಿಂತಲೂ ಕರೆಸುವವನ ಔದಾರ್ಯ ಹೇಗಿರ್ತದೆ ನೋಡ್ಕೊಂಡು ನಾ ಬರುವ ನಿರ್ಧಾರ ಮಾಡ್ತೇನೆ. ಎಷ್ಟು ಕೊಟ್ಟು ಕಲಿಸ್ತಾರೆ ಹಾಗೆ ತುಂಬಾ ಭಾರವಾಗಿ ಕೊಟ್ಟರೆ ಇವರಿದ್ದಾರೆ ನೋಡು. ಆ ಕಾಲ ಬರ್ಬಹುದು. ಆ ಕಾಲ ಬಂದ್ರೆ ಕರೀರಿ, ಹೌದು, ಆಗ ಬರ್ತೇನೆ. ಅಲ್ಲಿಯವರೆಗೆ ನಾನು ಬೇರೆ ಇರ್ತೇನೆ. ಎಲ್ಲೋ ಇಲ್ಲಿ ಹೋಗ್ತಾನೆ. ಪ್ರತ್ಯೇಕ ಬಿಡಾವಣೆ ಮಾಡ್ತಾನೆ. ಇಲ್ಲಿಗೆ ಹೋಗ್ತೇನೆ ಅಂತ ಸುದ್ದಿ ನಿಮಗೆ ಬರ್ತದೆ. ಎಲ್ಲಿ ಇರ್ತೇನೆ? ಹೌದಾ? ಆಗ ನೀವಾಗಿ ನಾನಿದ್ದಲ್ಲಿಗೆ ಬರಬೇಕು ಬಿಟ್ರೆ ನಾನು ಮತ್ತೆ ಇಲ್ಲಿಗೆ ಬರುವ ಪ್ರಶ್ನೆ. ಆದ್ರೆ ಒಂದು ಜನ ಎಲ್ಲ ಹೇಳ್ಕೊಳ್ತಾರೆ, ಇಲ್ಲಿದ್ದಾಗ ಮಗ ಹೇಗಿದ್ದ ಅಲ್ಲಿ ಹೋದ್ಮೇಲೆ ಹೇಗಾದ. ಅದೆಲ್ಲ ಹೇಳುವುದಿಲ್ಲಮ್ಮ. ಅದು ಯಾರಿಗೆ ಹೇಳುವುದು? ಎಲ್ಲೋ ಒಂದು ಕಡೆ ಸೀಮಿತವಾಗಿ ಅಲ್ಲಿ ಮಾತ್ರ ಪ್ರಕಾಶಮಾನಕ್ಕೆ ಬರುವವನಿಗೆ ಮಾತ್ರ ಹೇಳುವುದು. ನಾವೆಲ್ಲ ಎಲ್ಲೋದ್ರೂ ಹೇಗಿರ್ಬೇಕು ಹಾಗೆ ಇರ್ತೇವೆ. ಬರುವಾಗ ಹೀಗೆ ಬರ್ಲಿಲ್ಲ, ಬರುವಾಗ ಹೀಗೆ ನೇರವಾಗಿ ಬಂದ. ಬರುವಾಗ ನಾನು ಹಾಗೆ ಬರ್ಲಿಲ್ಲ. ಯಾಕೆ? ಯಾಕೆ? ಆಗ ನಿಮ್ಮ ಅಡಿಯಾಳು ಎನ್ನುವ ಆ ಒಂದು ಹಿಂಜರಿಕೆ ನನ್ನಲ್ಲಿತ್ತು. ಈಗ ನನಗೆ ಯಾರು ಹಂಗಿಲ್ಲ, ಸರ್ವತಂತ್ರ ಸ್ವತಂತ್ರ. ಜಾಗ್ರತೆ ಮಾಡು, ಜಾಗ್ರತೆ ಮಾಡು. ಬೇಕಾದ್ರೆ ಬಾ, ಸಮಸ್ಯೆ ಇದ್ರಿಲ್ಲ ಬಾ. ನನಗೆ ಬೇಕಾದ್ರಲ್ಲ, ನಿಮಗೆ ಬೇಕಾದ್ರೆ ನನ್ನನ್ನು ಕರೀರಿ, ಬರ್ತೇನೆ. ಅಲ್ಲ, ಮಗ ಇಷ್ಟು ಹಾರಾಡ್ತಾ ಇದ್ದಾನೆ, ಮತ್ತೆ ಅವನಿಗೆ ಪ್ರೋತ್ಸಾಹ ಕೊಡ್ತಿರಲ್ಲ, ಬುದ್ಧಿ ಹೇಳೋದು ಬಿಟ್ಟು. ಸರಿಯಾ ಇದು? ಹೋಗುವಾಗ ಹೇಗೆ ಹೋದ ನೋಡು. ಹೇಗೆ ಹೋದ? ಹೆಜ್ಜೆಯನ್ನು ನಿಧಾನ ಇಡುತ್ತಾ ಹೋದ. ಕುತ್ತಿಗೆ ತಿರುಗುವುದಿಲ್ಲ. ಅಂದ್ರೆ ನಾವು ದೊಡ್ಡವರಾಗಿದ್ದೇವೆ ಅಂತ ಗೊತ್ತಾಗಿ ಬಿಟ್ರೆ ಅದೊಂದು ಸಮಸ್ಯೆ ಉಂಟು. ಕುತ್ತಿಗೆ ತಿರುಗುವುದಿಲ್ಲ. ಯಾರಾದ್ರೂ ಕರೆದ್ರು ಇದಾಗ ನಾನು ಹೇಳಿದಾಗೆ ಆಗುವುದು. ಹೇಗಿದ್ದ ಹೇಗಾದ ಆಮೇಲೆ ಹೋಗೋದ. ನಡೆಯುವಾಗಲೂ ಅಷ್ಟೇ ಚುರುಕುತನ ಇರುವುದಿಲ್ಲ. ಈಗ ಅಂದ್ರೆ ದೊಡ್ಡವರಾಗಿದ್ದೇವೆ ಅಂದ್ರೆ ಅವ್ರ ಮನಸ್ಸಿನೊಳಗೆ ಬಂದಾಗ ಅದಾಗುವುದು. ಅಲ್ಲ, ನೀವು ಇದಕ್ಕೆ ಮಾಡುದು ಸರಿಯ ಪ್ರೋತ್ಸಾಹ ಕೊಡುವುದು. ಸ್ವಲ್ಪ ಸುಮ್ಮನೆ ಇದೆ. ಏನು? ಯಾವಾಗಲೂ ಮಕ್ಕಳು ಹೇಗೆ ವರ್ತಿಸುತ್ತಿದ್ದಾರೆ ಅದನ್ನ ಗಮನಿಸಬೇಕು. ಪಾಲಕ ಗಮನಿಸಿ ಆ ಮುಖದಲ್ಲಿ ಹೋಗುತ್ತಿದ್ದಾನೆ ಎನ್ನುವುದು ಗೊತ್ತಾದಾಗ ನೀನು ವಿರೋಧಿಸುವುದಕ್ಕೆ ಮುಂದಾಗ ಅವರೇನ್ ಮಾಡ್ತಾರೆ? ಅವರು ಪ್ರತಿಕ್ರಿಯೆ ಕೊಟ್ಟು ಹಠವನ್ನು ಮಾಡ್ತಾರೆ. ಯಾವುದೇ ಮಗುವಿನಲ್ಲಿ ಹೇಳು ಅದನ್ನು ಮುಟ್ಟಬೇಡ, ಖಂಡಿತ ಮುಟ್ತದೆ. ಹೌದು, ಅದರ ಅರ್ಥ ಏನು? ನಾವು ಅದನ್ನು ಸೂಚಿಸಿದ ಹಾಗೆ. ಹಾಗಾಗಿ ಅದನ್ನು ವಿರೋಧಿಸುವುದಲ್ಲ, ಮತ್ತೆ ಪ್ರೋತ್ಸಾಹಿಸಿ ಪ್ರೋತ್ಸಾಹ ಕೊಟ್ರೆ ಹೌದು ಅದು ಹಾಗೆ. ಯಾವುದೋ ಒಂದು ವಸ್ತು ತಿನ್ನಬೇಕು ಅಂತ ತಿನ್ನು ಕೊಡುವುದು. ಅದು ಕಹಿ ಅಂತ ಗೊತ್ತಾದಾಗ ಅದಾಗಿ ಬಿಡುವುದಿಲ್ವಾ?
ಅದು ಕಹಿ ಆದದ್ದನ್ನು ಕೊಡುವ ಗುಣ ನಮಗೆ ಇರಬೇಕು. ಅಂದ್ರೆ ಮಗನಿಗೆ ಮುಂದೊಂದು ದಿನ ಕಹಿ ಗೊತ್ತಾಯ್ತದ. ಆಗಬೇಕು. ಈಗ ಆತನಿಗೆ ಏನಾಗಿದೆ, ನಾನೇ ಎಲ್ಲವನ್ನ ಸಾಧಿಸಿದವ, ಈತ ನೆಪ ಮಾತ್ರ ಎನ್ನುವುದಾಗಿ ಆತ ಭಾವಿಸಿದ್ದಾನೆ. ತಲೆಗೆ ಏರಿದೆ ಅಂತ ಹೇಳಿ ಸುಮ್ಮನೆ ಅಲ್ಲ, ಕೆಲವೊಮ್ಮೆ ಹಾಗಾಗಿ ಬಿಡ್ತದೆ. ನೋಡು, ಸೂರ್ಯನ ಪ್ರಕಾಶದಲ್ಲಿ ನಾವು ನಡಿಬಹುದು, ಹೌದು ಹೌದಾ? ಹೌದು. ಅದೇ ಸೂರ್ಯನ ಪ್ರಕಾಶದಲ್ಲಿ ಕಾದ ಮರಳಿನ ಮೇಲೆ ನಡೆಯುವುದಕ್ಕಾಗ್ತದೆ? ಅದಾಗುವುದಿಲ್ಲ. ಯಾಕೆ? ಬಿಸಿ ಹೆಚ್ಚಾಗಿ ಹೋಗ್ತದೆ, ಕಾಲು ಸುಡ್ತದೆ. ಹಾಗೆ 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 ಈ ಆಳುವವನನ್ನಾದ್ರೂ ಒಮ್ಮೆ ನೋಡಿ ಬಿಡಬಹುದು. ಈ ಆಳು ಮಗನನ್ನು ಮಾತಾಡಿಸುವುದು ಕಷ್ಟ ಆಗಿ ಬಿಡ್ತದೆ ಕೆಲವು. ಅಂದ್ರೆ ತಲೆ ಅಂತವ್ರು ಆಳು ನಾನು ಎನ್ನುವುದೇ ಒಂದು ಸೊಕ್ಕಿನ ವಿಚಾರ. ಸರಿ ಸರಿ ಬಿಡು. ಆದ್ರಿಂದಾಗಿ ಕಾಲವನ್ನ ಕಾಯೋಣವಂತೆ, ಕಾದು ಅವನಿಗೆ ಬುದ್ಧಿಯನ್ನ ಕಲಿಸೋಣವಂತೆ. ನಿಮ್ಮ ಲೀಲೆ ನಾನು ನಿಂತು ಓಡುತ್ತಾ ಇರ್ತೇನೆ. ನಾನು ಹೇಳ್ತೇನೆ, ಆಗ ನಿನ್ನಲ್ಲಿ ಹೇಳಿದ್ದೇನೆ, ಇಂದಾಗುವ ಕಾರ್ಯ ಮುಂದಾವುದಕ್ಕೋ